ನಿಮಗೆ ಸೊಪ್ಪಂದ್ರೆ ಇಷ್ಟನಾ? ಹಾಗೆ ಮಟನ್ ಅಂದ್ರೂ ಇಷ್ಟನಾ? ಹಂಗಿದ್ರೆ ಬನ್ನಿ, ಇವತ್ತು ನಾನು ಮಟನ್ನು ಹಾಗೆ ಸೊಪ್ಪು ಯೂಸ್ ಮಾಡ್ಕೊಂಡು ಒಳ್ಳೆ ಒಂದು ಡಿಶ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮಟನ್ನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಈರುಳ್ಳಿ, ಕೊತ್ತಂಬರಿ, ಅರಿಶಿಣದ ಪುಡಿ, ಖಾರದ ಪುಡಿ, ಉಪ್ಪು, ಆಯಿಲ್ನ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ನಾನು ಇದನ್ನ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋತೀನಿ. ಆ್ಯಕ್ಚುಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡೋದು ಮರ್ತಿದ್ದೆ, ಹಾಗಾಗಿ ಇವಾಗ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಆದಮೇಲೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು, ಬೆಳ್ಳುಳ್ಳಿ ಶುಂಠಿದು ಸ್ಮೆಲ್ ಹೋಗೋವರೆಗೂ. ಸೊ ನಾನು ಇಲ್ಲಿ 2 ಟೊಮೆಟೊ ಹಣ್ಣನ್ನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ನಾನು ಹೇಳಿದ್ದಲ್ವಾ ಸೊಪ್ಪನ್ನು ಯೂಸ್ ಮಾಡ್ತೀನಿ ಅಂತ ಹೇಳಿ. ಇಲ್ಲಿ ನಾನು ಪುಂಡೆ ಪಲ್ಯ ಸೊಪ್ಪು ಹಾಗೆ ಸಬ್ಬಕ್ಕಿ ಸೊಪ್ಪನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊಪ್ಪನ್ನು ಫಸ್ಟ್ ಕ್ಲೀನಾಗಿ ತೊಳ್ಕೊಳ್ಳಿ, ಯಾಕಂದರೆ ಸಿಕ್ಕಾಪಟ್ಟೆ ಅದರಲ್ಲಿ ಮಣ್ಣಿರುತ್ತೆ. ಒಂದು 15 ನಿಮಿಷ ಆದಮೇಲೆ ಟೊಮೆಟೊ ಹಣ್ಣನ್ನು ಆ್ಯಡ್ ಮಾಡಿ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಮಟನ್ನ ಚೆನ್ನಾಗಿ ಇಲ್ಲಿ ಬೇಯಿಸ್ಕೋಬೇಕು. ಮಟನ್ ಚೆನ್ನಾಗಿ ಆದಮೇಲೆ ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಸಬ್ಬಕ್ಕಿ ಸೊಪ್ಪನ್ನ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಅದು ಆದಮೇಲೆ ನಾನು ಇಲ್ಲಿ ಪುಂಡಿ ಪಲ್ಯ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ನೀವು ಚೆಕ್ ಮಾಡಿ, ನೀರೇನಾದರೂ ಕಡಿಮೆ ಅನಿಸಿದರೆ ಒಂದು ಹಾಫ್ ಗ್ಲಾಸಷ್ಟು ನೀರು ಆ್ಯಡ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಜಸ್ಟ್ 2ರಿಂದ 3 ವಿಸಿಲ್ಸ್ ಆದರೆ ಇಲ್ಲಿ ನಮ್ಮದು ಪಲ್ಯ ರೆಡಿ ಇರುತ್ತೆ. ಈ ಪಲ್ಯಗೆ ಹೆಸರು ಏನು ಕೊಡಬೇಕಂತ ಹೇಳಿ ಗೊತ್ತಿಲ್ಲ, ನಿಮಗೇನಾದರೂ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ. ಈ ಪಲ್ಯದ ಜೊತೆ ಜೋಳದ ರೊಟ್ಟಿ ಅಥವಾ ಚಪಾತಿ ಇದ್ದರೆ ಬೆಸ್ಟ್ ಕಾಂಬಿನೇಷನು. ಹಾಗಾಗಿ ನಾನು ಇಲ್ಲಿ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಬರಲ್ಲ, ಹಾಗಾಗಿ ನಾನು ಚಪಾತಿ ಲಟ್ಟಿಸ್ತೀವಲ್ವಾ ಅದೇ ಥರ ನಾನು ಇಲ್ಲಿ ಲಟ್ಟಿಸ್ತಾ ಇದ್ದೀನಿ. ಇವಾಗ ಪಲ್ಯ ರೆಡಿ ಇದೆ, ರೊಟ್ಟಿ ರೆಡಿ ಇದೆ, ಹಾಗಿದ್ರೆ ತಡ ಯಾಕೆ, ಬನ್ನಿ ಎಲ್ಲರೂ ಊಟ ಮಾಡೋಣ. ಸೊ ಫೈನಲಿ ವಿಡಿಯೋ ಮುಗಿಸುವಂತಹ ಸಮಯ ಬಂದಿದೆ. ನಿಮಗೆಲ್ಲರಿಗೂ ಈ ವಿಡಿಯೋ ಯಾವ ಥರ ಅನ್ನಿಸ್ತಿದೆ, ಮಿನಿ ವ್ಲಾಗ್ ಯಾವ ಥರ ಅನ್ನಿಸ್ತಿದೆ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಸಿಗುವ, ಅಲ್ಲಿವರೆಗೂ ಅಲ್ಲಾ ಹಾಫೀಸ್.